ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಇನ್ನು ದೆಹಲಿಯ NCRನ ಹಲವು ಭಾಗಗಳಲ್ಲಿ ಸೋಮವಾರ ಅಂದರೆ ಇಂದು 4.1ರಷ್ಟು ತೀವ್ರತೆಯ ಭೂಕಂಪ ಸಂಭವಿಸಿದೆ. ರಾಷ್ಟ್ರೀಯ ಭೂಕಂಪ ಶಾಸ್ತ್ರ ಕೇಂದ್ರದ ಪ್ರಕಾರ ಭೂಕಂಪದ ಕೇಂದ್ರ ಬಿಂದು ದೆಹಲಿ ಇತ್ತು ಮತ್ತು ಬೆಳಗ್ಗೆ 5:36 5 ಕಿಲೋಮೀಟರ್ ಆಳದಲ್ಲಿ ಸಂಭವಿಸಿದೆ. ಭೂಕಂಪದಿಂದ ಯಾವುದೇ ಹಾನಿ ಅಥವಾ ಸಾವು ನೋವುಗಳ ಬಗ್ಗೆ ವರದಿಯಾಗಿಲ್ಲ. ಆದರೆ ನಡುಕದ ಅನುಭವವಾದಾಗ ಅನೇಕ ನಿವಾಸಿಗಳು ತಮ್ಮ ಮನೆಗಳಿಂದ ಹೊರಗೆ ಓಡಿ ಬಂದಂಥ ಪ್ರಸಂಗಗಳು ಜರುಗಿವೆ. ಇನ್ನು ಗಾಜಿಯಾಬಾದ್ನಲ್ಲಿ ಮಾತನಾಡಿದಂಥ ನಿವಾಸಿಯೊಬ್ಬರು ಇಷ್ಟು ಪ್ರಬಲವಾದ ಭೂಕಂಪವನ್ನು ನಾವು ಹಿಂದೆಂದೂ ಅನುಭವಿಸಿಲ್ಲ ಅಂತ ಹೇಳಿದರು. ಕಂಪನಗಳು ತುಂಬ ಪ್ರಬಲವಾಗಿದ್ದು ನಾವು ಹಿಂದೆಂದೂ ಈ ರೀತಿ ಅನುಭವಿಸಿಲ್ಲ, ಇಡೀ ಕಟ್ಟಡವೇ ನಡುಗುತ್ತಿತ್ತು ಅಂತ ಅವರು ತಮ್ಮ ಅಭಿಪ್ರಾಯವನ್ನು ಹೇಳಿದರು. ಇನ್ನು ಈ ಭೂಕಂಪದ ತೀವ್ರತೆಯನ್ನು ರಿಕ್ಟರ್ ಮಾಪಕದಲ್ಲಿ 4ರಷ್ಟು ದಾಖಲಾಗಿದೆ. ಈ ಭೂಕಂಪದ ಕೇಂದ್ರ ಬಿಂದು ದೆಹಲಿ NCR ಆಗಿತ್ತು. ದೆಹಲಿಯ NCR ಭೂಮಿ ಕಂಪನದ ಕೇಂದ್ರ ಬಿಂದು ಆಗಿ ಬಹಳ ಸಮಯವಾಗಿದೆ. ಇದರ ಆಳ 5 ಕಿಲೋಮೀಟರ್ ಆಗಿತ್ತು. ಭೂಕಂಪ ಎಷ್ಟು ಪ್ರಬಲವಾಗಿತ್ತು ಅಂದರೆ ಮನೆಯ ಗೋಡೆಗಳು ಮತ್ತು ಕಿಟಕಿಗಳು ಅಳ್ಳಾಡಲು ಪ್ರಾರಂಭಿಸಿತು. ಪ್ರಸ್ತುತ ಈ ಭೂಕಂಪದಿಂದ ಯಾವುದೇ ಹಾನಿಯಾದ ಬಗ್ಗೆ ಯಾವುದೇ ವರದಿಗಳು ಆಗಿಲ್ಲ. ಈ ಒಂದು ದೆಹಲಿಯಲ್ಲಿ ಆದಂತಹ ಭೂಕಂಪದ ವಿಷಯವಾರು. ಆದರೆ ದೋಲಾಖುನಲ್ನಲ್ಲಿರುವಂತಹ ದುರ್ಗಾಬಾಯಿ ದೇಶ್ಮುಖ್ ವಿಶೇಷ ಶಿಕ್ಷಣ ಕಾಲೇಜಿನ ಬಳಿ ಭೂಕಂಪದ ಕೇಂದ್ರ ಬಿಂದು ಇತ್ತು ಅಂತ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಏನು PTIಗೆ ಮಾಹಿತಿಯನ್ನು ನೀಡಿದ್ದಾರೆ. PTI ಅಂದರೆ ಒಂದು ಪ್ರತಿಷ್ಠಿತ ಸುದ್ದಿ ಸಂಸ್ಥೆಯಾಗಿದೆ. ಆ ಒಂದು ಸಂಸ್ಥೆಗೆ ಮಾಹಿತಿಯನ್ನು ನೀಡಿದ್ದಾರೆ. ಕೆರೆಯ ಸಮೀಪ ಇರುವಂಥ ಈ ಪ್ರದೇಶದಲ್ಲಿ ಪ್ರತಿ 2-3 ವರ್ಷಗಳಿಗೊಮ್ಮೆ ಸಣ್ಣ ಮತ್ತು ಕಡಿಮೆ ತೀವ್ರತೆಯ ಭೂಕಂಪಗಳು ಸಂಭವಿಸುತ್ತವೆ. 2015ರಲ್ಲಿ ಇಲ್ಲಿ 3.3 ತೀವ್ರತೆಯ ಭೂಕಂಪ ದಾಖಲಾಗಿತ್ತು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಹಾಗಾಗಿ ಇವತ್ತು ಕೂಡ ದೊಡ್ಡ ಶಬ್ದ ಕೂಡ ಕೇಳಿ ಬಂತು ಅಂತ ಅವರು ಹೇಳಿದ್ದಾರೆ. ಈ ಎಲ್ಲ ಘಟನೆಗಳನ್ನು ಅರಿತಂತಹ ದೇಶದ ಪ್ರಧಾನಿ ಆದಂಥ ನರೇಂದ್ರ ಮೋದಿ ಅವರು ಕೂಡ ದೆಹಲಿ NCRನಲ್ಲಿ ಭೂಕಂಪದ ಅನುಭವವಾಗಿದ್ದು ಜನರು ಎಚ್ಚರಿಕೆಯಿಂದ ಇರಬೇಕು ಪ್ರಧಾನಿ ಮೋದಿ ಕರೆ ನೀಡಿದ್ದಾರೆ. ದೆಹಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭೂಮಿ ಕಂಪಿಸಿದ ಅನುಭವವಾಗಿದೆ ಅಂತ ಪ್ರಧಾನಿ ಮೋದಿ ಟ್ವಿಟರ್ನಲ್ಲಿ ತಿಳಿಸಿದ್ದಾರೆ. ಎಲ್ಲರೂ ಶಾಂತವಾಗಿರಿ, ಸುರಕ್ಷಿತ ಸೂಚನೆಗಳನ್ನು ಪಾಲಿಸಿ ಮತ್ತು ಮುಂದಿನ ಯಾವುದೇ ಭೂಕಂಪದ ಸಾಧ್ಯತೆ ಬಗ್ಗೆ ಎಚ್ಚರದಿಂದಿರಿ ಅಂತ ಅವರು ಹೇಳಿದ್ದಾರೆ. ಅಧಿಕಾರಿಗಳು ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಅಂತ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು X ಖಾತೆಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹಾಗಾಗಿ ಯಾವುದೇ ಪ್ರಾಣಹಾನಿಗಳು ಸಂಭವಿಸಿಲ್ಲ ಮತ್ತು ಅಧಿಕಾರಿಗಳು ಕೂಡ ಜಾಗರೂಕತೆಯಿಂದ ಕೆಲಸ ಮಾಡುತ್ತಿದ್ದಾರೆ. ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ.